ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಪ್ಪಲಿ ರಾಜೀವ್ ಗೌಡನನ್ನ ಕೊನೆಗೂ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೇರಳದಲ್ಲಿ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದ ಪೊಲೀಸರ ಕಾರ್ಯಾಚರಣೆಯಲ್ಲಿ ಈಗ ರಾಜೀವ್ ಗೌಡ ಸಿಕ್ಕಿಬಿದ್ದಿದ್ದಾರೆ. ಬರೋಬ್ಬರಿ 13 ದಿನಗಳಿಂದ ಈತ ಅಬ್ಸ್ಕಾಂಡಿಂಗ್ ಆಗಿದ್ದ. ಚಿಕ್ಕಬಳ್ಳಾಪುರ ಪೊಲೀಸರಿಂದ ಕೊನೆಗೂ ಈಗ ರಾಜೀವ್ ಗೌಡನನ್ನ ಬಂಧಿಸಲಾಗಿದೆ. 13 ದಿನಗಳ ಬಳಿಕ ಧಮಕಿ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ರೈಲು ಮೂಲಕ ಕೇರಳಗೆ ಪರಾರಿಯಾಗಿದ್ದ ರಾಜೀವ್ ಗೌಡ ಕಾರ್ಯಾಚರಣೆ ನಡೆಸಿ ಈಗ ಪೊಲೀಸರು ಆತನನ್ನ ಬಂಧಿಸಿ ಶಿಡ್ಲಘಟ್ಟಕ್ಕೆ ಕರೆತರ್ತಿದ್ದಾರೆ. ಮೊದಲಿಗೆ ಬೆಂಗಳೂರಿನಿಂದ ಮಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ದ. ತದನಂತರ ಮಂಗಳೂರಿನಿಂದ ರೈಲು ಮುಖಾಂತರ ಕೇರಳಗೆ ಹೋಗಿರುವಂತಹ ಶಂಕೆ ವ್ಯಕ್ತವಾಗಿತ್ತು. ಹಾಗಾಗಿ ಈಗ ಸತತ ಕಾರ್ಯಾಚರಣೆ ಮೂಲಕ ರಾಜೀವ್ ಗೌಡನನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, 13 ದಿನಗಳ ಬಳಿಕ ಈಗ ಚಪ್ಪಲಿ ರಾಜೀವನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ಇತ್ತು, ಯಾವ ರೀತಿ ಟ್ರೇಸ್ ಮಾಡಲಾಯಿತು, ಜೊತೆಗೆ ಆತ ಎಲ್ಲಿ ಸಿಕ್ಕಿಬಿದ್ದ, ಈಗ ಶಿಡ್ಲಘಟ್ಟಕ್ಕೆ ಆತನನ್ನ ಕರೆತರಲಾಗ್ತಾ ಇದೆಯಾ, ಏನೆಲ್ಲ ಸಿಗ್ತಾ ಇದೆ ಅಪ್ಡೇಟ್ಸ್? ಚೈತ್ರ, ರಾಜೀವ್ ಗೌಡನನ್ನ ಪೊಲೀಸರು ಬೆನ್ನಟ್ಟಿ ಬಂದಿರೋದೇ ಬಹಳ ರೋಚಕವಾದ ವಿಚಾರ. ಯಾಕಂದ್ರೆ ಆತ ಮಂಗಳೂರಿಗೆ ಬಂದಿರುವಂತದ್ದು ಅವರ ಸಂಬಂಧಿಕರ ಕಾರ್ನಲ್ಲಿ, ಅದು MG ಹೆಕ್ಟರ್ ಕಾರು. ಹಾಗಾಗಿ ರಾಜೀವ್ ಗೌಡನ ಬಳಿ ಎಷ್ಟು ಕಾರ್ ಇದೆ, ಅವನ ಸಂಬಂಧಿಕರ ಬಳಿ ಎಷ್ಟು ಕಾರ್ ಇದೆ ಎಂಬ ಮಾಹಿತಿಯನ್ನ ಪಡೆದುಕೊಂಡಂತ ಪೊಲೀಸರು ಆ ಎಲ್ಲಾ ಕಾರುಗಳ GPS ಅನ್ನ ಟ್ರೇಸ್ ಮಾಡ್ತಾರೆ. GPS ಟ್ರೇಸ್ ಮಾಡುವಂತ ಸಂದರ್ಭದಲ್ಲಿ MG ಹೆಕ್ಟರ್ನ ಕಾರ್ನ GPS ಅದು ನೇರವಾಗಿ ಮಂಗಳೂರು ಕಡೆ ತೋರಿಸ್ತಾ ಇರುತ್ತೆ. ಹಾಗಾಗಿ ಶಿಡ್ಲಘಟ್ಟದ ಪೊಲೀಸರು ನೇರವಾಗಿ ಮಂಗಳೂರಿಗೆ ಬಂದು ಇಲ್ಲಿ ಕಾರ್ಯಾಚರಣೆ ಮಾಡ್ತಾರೆ, ಆತನಿಗಾಗಿ ಶೋಧ ಕಾರ್ಯವನ್ನ ಮಾಡ್ತಾರೆ. ಆರಂಭದ ವಿಚಾರ ಏನಂದ್ರೆ ಆತನ ಕಾರು ಮಂಗಳೂರಿನ ಜಂಕ್ಷನ್ ರೈಲ್ವೆ ನಿಲ್ದಾಣದಲ್ಲಿ ಸಿಕ್ಕಿತ್ತು. ಹಾಗಾಗಿ ಆತ ರೈಲಿನ ಮೂಲಕವಾಗಿ ಕೇರಳಕ್ಕೆ ಹೋಗಿರ್ಬೋದೆಂಬ ಶಂಕೆ ವ್ಯಕ್ತವಾಗಿತ್ತು. ಆದ್ರೆ ಪೊಲೀಸರು ಮತ್ತಷ್ಟು ಆಂಗಲ್ಗಳಲ್ಲಿ ತನಿಖೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆತ ಕಾರ್ನಲ್ಲೇ ಕೇರಳ ಭಾಗಕ್ಕೆ ಹೋಗಿರುವಂತಹ ವಿಚಾರ ಗೊತ್ತಾಯ್ತು. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಆತ ಮಂಗಳೂರಲ್ಲಿ ವಾಸ್ತವ್ಯವಿದ್ದ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಪಚ್ಚನಾಡಿ ಎಂಬಲ್ಲಿನ ಒಂದು ರೆಸಾರ್ಟ್ ಅಲ್ಲಿ ಆತ ಇದ್ದ. ಅದೇ ರೆಸಾರ್ಟ್ ನ ಮಾಲಕನ ಕಾರ್ನಲ್ಲಿ ಆತ ಕೇರಳಕ್ಕೆ ಹೋಗಿದ್ದ ಎಂಬ ವಿಚಾರಗಳು ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ. ಆದ್ರೆ ಪೊಲೀಸರು ಇದರ ಬಗ್ಗೆ ಇನ್ನೂ ಕೂಡ ಖಚಿತ ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ಕೇರಳದ ಗಡಿ ಭಾಗದಲ್ಲಿ ರಾಜೀವ್ ಗೌಡ ಇರೋ ಬಗ್ಗೆ ಪೊಲೀಸರಿಗೆ ಖಚಿತವಾದ ಮಾಹಿತಿ ಇತ್ತು. ಮಾಹಿತಿಯ ಹಿನ್ನೆಲೆಯಲ್ಲಿ ಮತ್ತೆ ಶೋಧವನ್ನ ಮಾಡಿದಂತ ಪೊಲೀಸರಿಗೆ ಸದ್ಯ ರಾಜೀವ್ ಗೌಡ ಈಗ ಸಿಕ್ಕಿದ್ದಾನೆ. ಕಳೆದ 13 ದಿನಗಳಿಂದ ಪೊಲೀಸರ ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ತಪ್ಪಿಸಿಕೊಂಡಿದ್ದಂತಹ ರಾಜೀವ್ ಗೌಡ ಸದ್ಯಕ್ಕೆ ಪೊಲೀಸರ ಅತಿಥಿಯಾಗಿದ್ದಾನೆ. ಆತನನ್ನ ಶಿಡ್ಲಘಟ್ಟ ಪೊಲೀಸರು ಬಂಧಿಸಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಚಿಕ್ಕಬಳ್ಳಾಪುರದ ನ್ಯಾಯಾಲಯಕ್ಕೆ ಆತನನ್ನ ಹಾಜರುಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಆತ ಹೇಗೆ ಮಂಗಳೂರಿಗೆ ಬಂದ, ಯಾವ ರೀತಿಯಾಗಿ ಮಂಗಳೂರಿಗೆ ಬಂದ, ಮುಂದಿನ ಪ್ಲಾನ್ ಯಾವ ರೀತಿಯಾಗಿತ್ತು, ಆತನಿಗೆ ಇಲ್ಲಿ ಆಶ್ರಯ ಕೊಟ್ಟಿದ್ದಂಥವ್ರು ಯಾರು, ಮತ್ತು ಕೇರಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯಾವ ಗಾಡಿಯನ್ನ ಆತ ಉಪಯೋಗಿಸಿದ, ಆ ಕಾರ್ನ ಮಾಲಕರು ಯಾರು ಎಂಬಿತ್ಯಾದಿ 10 ಹಲವು ಪ್ರಶ್ನೆಗಳಿಗೆ ಪೊಲೀಸರೀಗ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ 13 ದಿನಗಳ ಕಾಲ ಆತ ತಲೆಮರೆಸಿಕೊಳ್ಬೇಕಾದ್ರೆ ಯಾರದೋ ಪ್ರಭಾವಿಗಳ ಕೈವಾಡ ಇದರಲ್ಲಿ ಇರೋ ಬಗ್ಗೆ ಪೊಲೀಸರಿಗೆ ಖಚಿತ ಮಾಹಿತಿ ಕೂಡ ಇದೆ. ಹಾಗಾಗಿ ಯಾರು ಆ ಪ್ರಭಾವಿಗಳು, ಯಾರು ಆ ಉದ್ಯಮಿಗಳು ಎಂಬ ಪ್ರಶ್ನೆಗೆ ಪೊಲೀಸರಿಗೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾಳೆ ಇದರ ಬಗ್ಗೆ ಮತ್ತಷ್ಟು ತನಿಖೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಟ್ಟಿನಲ್ಲಿ ಮಂಗಳೂರಿನ ಪಚ್ಚನಾಡಿಯ ರೆಸಾರ್ಟ್ ಒಂದರಲ್ಲಿ ಆತ ಒಂದು ದಿನ ವಾಸ್ತವ್ಯ ಇದ್ದ. ಆ ರೆಸಾರ್ಟ್ ನ ಮಾಲಕನ ಕಾರ್ನಲ್ಲಿ ಆತ ಕೇರಳಕ್ಕೆ ಹೋಗಿದ್ದ ಎಂಬ ಖಚಿತ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಆ ರೆಸಾರ್ಟ್ ಮಾಲಕನನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಬಹಳ ಆಕ್ರೋಶಕ್ಕೆ ಕಾರಣ ಆಗಿತ್ತು ಈ ಪ್ರಕರಣ. ಪೌರಾಯುಕ್ತೆ ವಿರುದ್ಧವಾಗಿ ಅವ್ಯಾಚ್ಯವಾಗಿ ಕೀಳು ಮಟ್ಟದ ಶಬ್ದವನ್ನ ಪ್ರಯೋಗ ಮಾಡಿ ಒಬ್ಬ ಮಹಿಳಾ ಅಧಿಕಾರಿಗೆ ಆ ಒಂದು ದೌರ್ಜನ್ಯ ರೀತಿಯಲ್ಲಿ ಆತ ಒಂದು ಮಾತುಗಳನ್ನ ಹೇಳಿದ್ದ. ಸಾಕಷ್ಟು ಅಶ್ಲೀಲವಾಗಿ ಮತ್ತು ನಿಂದನಾತ್ಮಕವಾಗಿ ಆತ ಹೇಳಿಕೆಯನ್ನ ಕೊಟ್ಟಿದ್ದ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ರಾಜ್ಯ ಸರ್ಕಾರಕ್ಕೆ ಇದು ಇರುಸುಮುರುಸನ್ನ ತಂದೊಟ್ಟಿತ್ತು. 13 ದಿನಗಳ ಬಳಿಕವಾದ್ರೂ ಕೂಡ ರಾಜೀವ್ ಗೌಡ ಪೊಲೀಸರ ಅತಿಥಿಯಾಗಿದ್ದಾನೆ. ಮುಂದೆ ಆತನಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ, ಆತನ ಹಿಂಭಾಗದಲ್ಲಿ ಯಾರೆಲ್ಲ ಇದ್ರು ಎಂದ್ರ ಬಗ್ಗೆ ಇನ್ನೂ ಕೂಡ ಹೊರಗೆ ಬರುತ್ತಾ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್.